ಹೇಗಿದೆ? ಚೆನ್ನಾಗಿದೆ ಅಪ್ಪ. 64,000 ರೂಪಾಯಿ. ಅಮ್ಮನ್ಗ? ನಿನಗೆ? ನನಗೆ ಯಾಕಪ್ಪ? ಮದುವೆಗೆ ನಾನ್ ತಂದಿರೋದಲ್ಲಪ್ಪ, ಅಳಿಯಂದ್ರ ತಂದಿರೋದು. ನೋಡ್ದ್ಯಾ ಅಳಿಯಂದ್ರ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ನಿನ್ ಮೇಲೆ. ಕಾಸ್ಟ್ಲಿ ಒಡವೆ ಕೊಟ್ಬಿಟ್ರೆ ಪ್ರೀತಿ ಇದೆ ಅಂತನಾ? ಅಂದ್ರೆ ನೀನಿನ್ನೂ ಪ್ರತಾಪನ ಮರ್ತಿಲ್ಲ. ಅಮ್ಮ 15 ವರ್ಷ ನಿಮ್ ಜೊತೆಗಿರ್ಲಿಲ್ಲ, ಹಾಗಂತ ಅವ್ರನ್ನ ಮರ್ತ್ಬಿಟ್ಟಿದ್ರ? ಜಾತಕ ಹೊಂದಾಣಿಕೆ ಆಗೋಲ್ಲ ಅಂತ ಗೊತ್ತಾಯ್ತಲ್ಲ. ಜಾತಕ ಹೊಂದಾಣಿಕೆ ಆಗೋದು ತುಂಬಾ ಜನಕ್ಕೆ ಬೇಕಾಗಿರ್ಲಿಲ್ಲ ಅಪ್ಪ. ಎಂತ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ಕಣೆ ನಿನ್ಗೆ. ನೀನು ತುಂಬಾ ಪುಣ್ಯ ಮಾಡಿದ್ಯಾ, ಅದೃಷ್ಟವಂತೆ ಕಣೆ ನೀನು. ಹುಡುಗ ಅಂತೂ ಅಪ್ರಂಜಿ ನಿನ್ಗೆ ಯಾವುದ್ರಲ್ಲೂ ಕಡಿಮೆ ಮಾಡಲ್ಲ. ನೀನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಾನೆ ಕಣೆ. ಇಲ್ರಿ ಕೊಡ್ರಿ, ಇಲ್ಲಿ ನೋಡೋಣ. ಯಾರು ಹೇಳಿದ್ರು ಪ್ರತಾಪ ವಿನೂತನ ಜಾತಕದಲ್ಲಿ ದೋಷ ಇದೆ ಅಂತ? ಅವ್ರನ್ನ ಕರ್ಕೊಂಡು ಬನ್ನಿ. ಅವ್ರು ಏನಾದ್ರು ಪ್ರೂವ್ ಮಾಡ್ಬಿಟ್ರೆ ನನ್ನ ಉದ್ಯೋಗನೇ ಬಿಟ್ಬಿಡ್ತೀನಿ ನಾನು. ನನ್ನ ವಿನೂತ ಮದುವೆ ಆದ್ರೆ ಅವ್ರ ಫ್ಯಾಮಿಲಿನವರೆಲ್ಲ ಸಾಯ್ತಾರೆ ಅಂತ ಯಾಕೆ ಹೇಳಿದೆ? ಯಾವ ಸುಳ್ಳು ಪದ್ಮಾವತಮ್ಮನವರೇ ನನ್ನ ಬಾಯಲ್ಲಿ ಸುಳ್ಳು ಹೇಳಿಸಿದ್ರು. ನಿಮ್ಮ ಅಮ್ಮ ಹಿಡ್ದಿರೋ ದಾರಿ ನೋಡಿದ್ರೆ ನಾವು ಈ ಜನ್ಮದಲ್ಲಿ ಒಂದಾಗಕ್ಕಾಗಲ್ಲ. ನಮ್ಮಿಬ್ರು ಮದುವೆ ನಿನ್ ಮೇಲೆ ಡಿಪೆಂಡ್ ಆಗಿದೆ. ರಾಜನರ ಮನೆಯವನ ಭೋಜನವು. ಸಾವಿತ್ರಿ, ಆದಷ್ಟು ಜಲ್ದಿ ಈ ಮನೆಗೆ ಒಂದು ವಾಷಿಂಗ್ ಮಿಷಿನ್ ತಂದ್ಬಿಡ್ಬೇಕು ಕಣವ. ಯಾಕೆ ಮಾವ, ನಾನೇ ಮಾಡ್ತೀನಿ. ಈಗ ನಂಗೆ ಹೇಳ್ತೀಯ ಕಣವ, ಆದ್ರೆ ಮಗ ಬರೋ ಟೈಮ್ನಾಗೆ ರೆಸ್ಟ್ ಬೇಕಲ್ವಾ? ಆಗ ಹಿಂಗೆಲ್ಲ ಕೆಲಸ ಮಾಡಕ್ ಆಯ್ತಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡವ, ನೀನು ಎಲ್ಲ ಒಗ್ದಾಕು, ನಾನೆಲ್ಲ ಅರ್ವಾಗ್ತೀನಿ. ರಾಜನರ ಮನೆಯವನ ಭೋಜನವು ಬಲು ಸೊಗಸು. ಗುರುವಾರ ಚಿಕ್ಕಮಗಳೂರಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಗುರುವಾರ ಯಾರ್ದೋ ಮದುವೆ ಅಂತ ರಸೀದಿ ಇದೆ. ಇವ್ರು ಸೈನ್ ಹಾಕಿದ್ದಾರೆ. ಯಾರ ಮದುವೆ? ಏನಿದು? ಇವ್ರು ನಂಗೆ ಸುಳ್ಳು ಹೇಳ್ತಾ ಇದ್ದಾರಾ? ರಂಜು, ಪ್ಲೀಸ್, ನೀನು ಸುಳ್ಳು ಹೇಳಿದ್ರೂ ಪರವಾಗಿಲ್ಲ, ಹೇಗಾದ್ರೂ ಮಾಡಿ ವಿನೂತನ ಹೊರಗಡೆ ಕರ್ಕೊಂಡ್ಬರ್ತೀಯಾ? ಆಗಲ್ಲ ಬಾವಾ. ಅವತ್ ಸಾವಿತ್ರಿ ಅಕ್ಕ ನಾವು ಮನೆ ಇಲ್ಲದೆ ನಿಂತಿದ್ದಾಗ ಆಟೋದಲ್ಲಿ ಹೊಟ್ಟೋದ್ಲು. ಅದಕ್ಕೆ ಅಮ್ಮ ಕುಸಿದ್ ಬಿದ್ದು ಆಸ್ಪತ್ರೆಗೆ ಸೇರ್ಕೊಂಡ್ಲು. ಈಗ ವಿನೂತ ಅಕ್ಕ ಹೇಳ್ದೆ ಕೇಳ್ದೆ ಈ ತರ ಮಾಡಿದ್ರೆ ಅಷ್ಟೇ ಅಮ್ಮನ್ ಕತೆ. ನಾನ್ ಅಕ್ಕನ್ ಕರ್ಕೊಂಡ್ ಬರಲ್ಲ. ರಂಜು, ನಿಮ್ಮಮ್ಮಂಗೆ ಕೋಪ ಇರೋದು ವೈಶಾಲಿ ಅವ್ರ ಮೇಲೆ, ಪ್ರತಾಪ್ ಮೇಲೆ ಅಲ್ಲ. ವಿನೂತ ಪ್ರತಾಪ್ನ ಬಿಟ್ಟು ಸುಖವಾಗಿರ್ತಾಳ? ನಿಮ್ಮಮ್ಮಂಗೆ ಏನೂ ಆಗಲ್ಲ. ವಿನೂತ ಪ್ರತಾಪ್ ಜೊತೆ ಮದುವೆ ಆದ್ರೆ 2 ದಿವಸ ನಿಮ್ಮಮ್ಮ ಕೊರಗ್ತಾರೆ ಅಷ್ಟೇ. ಅದೇ ವಿಕ್ರಮ್ ಜೊತೆ ಮದುವೆ ಆದ್ರೆ ವಿನೂತ ಸಾಯೋವರೆಗೂ ಕೊರಗ್ತಾಳೆ. ರಂಜು ಪ್ಲೀಸ್, ನೀನ್ ಮೊದ್ಲೆಲ್ಲ ವಿನೂತಕ್ಕೆ ಸಹಾಯ ಮಾಡ್ತಿದ್ದೆ ತಾನೆ, ಈಗೇನಾಯ್ತು? ಅಮ್ಮ ನೋಡು, ಅಮ್ಮಂಗೆ ಏನೂ ಆಗಲ್ಲ. ಅಮ್ಮ ತುಂಬಾ ಒಳ್ಳೆಯವರು. ಒಳ್ಳೆಯವ್ರಿಗೆ ಯಾವತ್ತಾದ್ರೂ ದೇವ್ರು ಮೋಸ ಮಾಡ್ತಾನೆ ಹೇಳು? ರಂಜು ಪ್ಲೀಸ್, ನಾನು ವಿನೂತ ಚೆನ್ನಾಗಿರ್ಬೇಕು ಅಂತ ನಿನ್ಗೆ ಆಸೆ ಇಲ್ವಾ?
ನಿನಗೆ? ಈ 4 ಬೆರಳುಗಳಲ್ಲಿ ಯಾವ್ದಾದ್ರು ಒಂದನ್ನು ಮುಟ್ಟು. ಯಾಕೆ? ಮುಟ್ಟು ಹೇಳ್ತೀನಿ. ಮೊದ್ಲು ನೀನು ಬೆರಳಾಡ್ಸೋದನ್ನ ನಿಲ್ಸು, ಆಮೇಲೆ ಹೇಳ್ತೀನಿ. ಏನ ರಂಜು, ಲೂಸ್ ಆಗಿದ್ಯಾ ನೀನು? ಅಮ್ಮ ಏನ್ ಹೇಳಿದ್ರೆ ಒಪ್ಕೋತಾರೆ ಅಂತ ಯೋಚನೆ ಮಾಡ್ತಿದ್ದೆ. ದೇವಸ್ಥಾನ ಅನ್ಸಿತ್ತು, ನೀನ್ ಅದನ್ನೇ ಸೆಲೆಕ್ಟ್ ಮಾಡ್ದೆ. ಪರ್ಫೆಕ್ಟ್ ಸೆಲೆಕ್ಷನ್. ಏನಾಗಿದ್ಯಾ ನಿನಗೆ? ನಾನು ನೀನು ದೇವಸ್ಥಾನಕ್ಕೆ ಹೋಗುತ್ತಿದ್ದೀವಿ. ಯಾಕೆ? ಏನೇ? ನಿನಗೆ ಕಣ್ಣು ಹೊಡೆಯೋರ್ನ ನೋಡಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನನಗ್ ಕಣ್ಣು ಹೊಡೆಯೋರ? ಅಯ್ಯೋ, ನಿನಗಷ್ಟು ಅರ್ಥ ಆಗಲ್ವಾ? ವಿ ಆರ್ ಗೋಯಿಂಗ್ ಟು ಮೀಟ್ ಪ್ರತಾಪ್. ಅಮ್ಮ ಅಮ್ಮ, ಮುಂದಕ್ಕೆ ಹೇಳೆ. ಅದೇಮ್ಮ, ಇನ್ ಸ್ವಲ್ಪ ದಿವಸದಲ್ಲಿ ಸೆಮಿಸ್ಟರ್ ಶುರು ಆಗ್ತಿದೆ, ಪರೀಕ್ಷೆಗಳ ಹತ್ರ ಬರ್ತಿದೆ ಅಮ್ಮ. ಹೋಗಿ ಚೆನ್ನಾಗಿ ಓದ್ಕೋ. ಕಾಮಿಕ್ಸ್ ಪುಸ್ತಕಗಳನ್ನ ಓದೋದು ಕಡಿಮೆ ಮಾಡು. ಓದ್ಕೋತೀನಿ. ಹೋಗಿ ಓದ್ಕೋ ಹೋಗೆ. ಅದೇಮ್ಮ, ಸೆಮಿಸ್ಟರ್ ಶುರು ಆಗ್ತಿದ್ಯಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ನೀನೇನಂತೀಯ? ದೇವಸ್ಥಾನಕ್ಕೆ ಅಂದ್ರೆ ಬೇಡ ಅಂತೀನಿ, ಹೋಗ್ಬಿಟ್ ಬಾ. ಹ್ಮ್, ವಿನೂತಾ ಅಕ್ಕನ್ ಕರ್ಕೊಂಡು ಹೋಗ್ಲಾ? ಕರ್ಕೊಂಡು ಹೋಗು. ಆ ದೇವರು ಅವಳಿಗೆ ಒಳ್ಳೆ ಬುದ್ಧಿ ಕೊಡ್ಲಿ. ಹ್ಞೂ ಸರಿ. ಅಮ್ಮ ಬರ್ತೀವಿ. ಹುಷಾರು. ಎಲ್ಲಿಗ್ರೆ ಹೋಗ್ತಿದ್ದೀರಾ? ಸಿನಿಮಾಗ? ದೇವಸ್ಥಾನಕ್ಕೆ. ಯಾವ ದೇವಸ್ಥಾನಕ್ಕೆ? ಸಾಯಿಬಾಬನ್ ದೇವಸ್ಥಾನಕ್ಕೆ. ಅಲ್ಲಿಗೆನಾ? ಏನ್ ನಿನ್ ತಲಹಟ್ಟೆ? ಏನ್ ನಿನ್ ಪ್ರಾಬ್ಲಮ್ಮು? ಏನ್ರಿ ಅದು? ನೋಡಮ್ಮ, ಸಾಯಿಬಾಬನ್ ದೇವಸ್ಥಾನಕ್ಕೆ ಅಂದ್ರೆ ಅಲ್ಗೇನೆ ಹೋಗ್ತಿದ್ದೀರಾ ಅಂತ ಕೇಳ್ತಿದ್ದಾಳೆ. ಏನಿಲ್ಲಮ್ಮ, ಸಾಯಿಬಾಬನ್ ದೇವಸ್ಥಾನ ತೆಗೆಯೋದು 6 ಗಂಟೆಗೆ, ಈ ಗಂಟೆ ಇನ್ನು 4:15. ಅಲ್ವೇರಂತೂ ಹೋದ್ಸತಿ ನಾವಿಬ್ರು ಹೋಗಿ ವಾಪಸ್ ಬರ್ಲಿಲ್ವಾ? ಬೇರೆ ದೇವಸ್ಥಾನಕ್ಕೆ ಹೋಗ್ತೀವಿ ಬಿಡು. ಯಾವ ದೇವಸ್ಥಾನಕ್ಕೆ? ಈಶ್ವರನ್ ದೇವಸ್ಥಾನಕ್ಕೆ ಹೋಗ್ತೀವಿ ಕಣೆ. ಬಾ ಅಕ್ಕ, 1 ನಿಮಿಷ, ನಾನು ನಿಮ್ ಜೊತೆ ಬರ್ತೀನಿ. ಹೌದು ಕಣೆ ಸಾವಿತ್ರಿ, ನೀನು ಅವ್ರ ಜೊತೆಗೆ ಹೋಗ್ಬಿಟ್ ಬಾ. ಹೋಗ್ಬಿಟ್ಟು ಬರ್ತೀನಮ್ಮ. ಹಾ, ನಡೀರಿ ಹೋಗೋಣ. ನಡೀರಿ. ಏನಿಲ್ಲ ಅಕ್ಕ, ನಿನಗ್ ಮಗು ಆದ್ಮೇಲೆ ಇದೇ ದೇವಸ್ಥಾನಕ್ಕೆ ಬರೋದಾ ಅಂತ ಕೇಳ್ತಾ ಇದ್ವಿ ಅಲ್ವಾ? ಬಾ 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 ಬಾ. ಏನಾಯ್ತು ರಂಜು? ಏನಿಲ್ಲ ಅಕ್ಕ, ಬಾ.
ಏನ್ ಗಮನಿಸ್ತಿದ್ಯಾ? ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಲ್ವಾ ಅಕ್ಕ, ಅದಕ್ಕೆ ನೋಡ್ತಿದ್ದೆ. ಹೋ ಹೌದು, ಜಾಸ್ತಿ ತಿರುಗ್ಬೇಡ, ತಲೆ ಸುತ್ತ ಬಂದ್ಬಿಡುತ್ತೆ. ಬಾ ಬಾ ಬಾ. ಸತ್ಯ ಈಗ ಏನ್ ಮಾಡೋದು? ನೀವೇನು ಯೋಚನೆ ಮಾಡಬೇಡಿ ಬಾಸು, ಏನಾದ್ರೂ ಒಂದು ಐಡಿಯಾ ಮಾಡೋಣ. ಬನ್ನಿ ಬನ್ನಿ ಬನ್ನಿ. ಶ್ರೀ ಗುರುಭ್ಯೋ ನಮಃ. ಪೂರ್ವೋಚ್ಚಾರಿತ ವಿಶೇಷಣ ವಿಶಿಷ್ಟಾಯಾಂ ಪುಣ್ಯಾಯಂ ಪುಣ್ಯಕಾಲೆ ಮಹಾಪುಣ್ಯ ಶಿವತಿಥೌ. ಗೋತ್ರ ಭಾರದ್ವಾಜ ಗೋತ್ರ. ಭಾರದ್ವಾಜ ಗೋತ್ರೋತ್ಪನ್ನಸ್ಯ ಅಶ್ವಿನಿ ನಕ್ಷತ್ರ ಮೇಷರಾಶಿಸ್ಯ ಜಾತಾಯ ವಿನುತಾ ಸಂಜಾತಾಯಾಃ ಯಜಮಾನಸ್ಯ ಸುಕುಟುಂಬಸ್ಯ ಸಪರಿವಾರಸ್ಯ ಬಂಧುವರ್ಗಸ್ಯ लोहिताय नमः, शंकराय नमः, शूलपाणिये नमः, कट्वांगिने नमः, विष्णुवल्लभाय नमः, शिल्पविष्टाय नमः, अंबिकानाथाय नमः, श्रीकंठाय नमः, भक्तवत्सलाय नमः, भवाय नमः, शिवाय नमः. ಅಮ್ಮ ನೋಡಿರೋ ಹುಡುಗನ ವಿನುತಾ ಒಪ್ಪಿದ್ರೆ ಸಾಕು. ಈ ಮದುವೆಗೆ ಯಾವ ವಿಘ್ನಗಳು ಬರ್ದೆ ಸಲೀಸಾಗಿ ನಡೆದ್ಬಿಟ್ರೆ ಸಾಕಪ್ಪ. ಇಲ್ಲೇ ಇದ್ಲಲ್ಲ, ಎಲ್ಲಿ ಹೋದ್ಲು? ವಿನುತಾ, ವಿನು, ಅಕ್ಕ, ವಿನುತಾ. ಪ್ರತಾಪ್, ಎಲ್ಲಿ ಹೋದ್ಲು? ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ನಮಗ್ ಗಾಬರಿ ಆಗುತ್ತೆ ಅನ್ನೋದಾದ್ರೂ ಗೊತ್ತಾಗೋದ್ ಬೇಡವಾ? ಅಕ್ಕ, ಅವಳು ಎಲ್ಲೂ ಹೋಗಿರಲ್ಲ, ಇಲ್ಲೇ ಎಲ್ಲ ದೇವ್ರ ಪ್ರದಕ್ಷಿಣೆ ಆಗ್ತಿರ್ತಾಳೆ. ಬಿಡಾಕ ನೀನ್ ಸುಮ್ಮನೆ. ವಿನುತಾ, ಹೇಗಿದೆಯಾ ವಿನುತಾ? ಚೆನ್ನಾಗಿದ್ದೀನಿ ಅಂದ್ರೆ ಸುಳ್ಳಾಗುತ್ತೆ. ನೀವಿಲ್ದೇ ಇರೋ ಕಷ್ಟ ಆಗ್ತಿದೆ ಪ್ರತಾಪ್. ಆಗಲ್ಲ. ವಿನುತಾ, ವಿನುತಾ, ಅಕ್ಕ ನಿನ್ಸ್ಕೋ. ವಿನುತಾ, ನಿನ್ಸ್ಕೋ ಅಕ್ಕ, ಅಕ್ಕ ನಿನ್ಸ್ಕೋ. ಎಲ್ಲೇ ಹೋದ್ಲು? ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಯಾಕಕ್ಕ ಟೆನ್ಷನ್ ಮಾಡ್ಕೋತಿದ್ಯಾ? ಅಕ್ಕ ಇಲ್ಲೇ ಎಲ್ಲೋ ಇರ್ತಾಳೆ. ಬಾ, ನಾವ್ ದೇವ್ರ ದರ್ಶನ ಮಾಡೋಣ. ಇಲ್ಲ ಕಣೆ, ನಾನ್ ವಿನುತನ್ ಹುಡುಕ್ಬೇಕು. ಇನ್ ಮುಂದೆ ನಾವಿಬ್ರು ದೂರ ಇರೋ ಅವಶ್ಯಕತೆ ಇಲ್ಲ. ಅಂದ್ರೆ ನಾವಿಬ್ರು ಮದುವೆ ಆಗೋಣ. ಪ್ರತಾಪ್, ಅಮ್ಮ ಒಪ್ಬೇಕಲ್ಲ. ವಿನುತಾ, ನೀನು ಒಪ್ಕೊಂಡಿದ್ಯಾ, ಅಷ್ಟು ಸಾಕು. ನನಗೆ ಬೇಕಾಗಿರೋದು ನಿನ್ನ ಒಪ್ಪಿಗೆ. ನೋಡು, ಎಲ್ಲಾದ್ರೂ ಓಡೋಗಿ ಮದುವೆ ಆಗ್ಬಿಡೋಣ. ವಿನುತಾ, ವಿನುತಾ, ವಿನುತಾ. ಅಕ್ಕ, ನನ್ ಕೈಯಲ್ಲಿ ಆಗ್ತಿಲ್ಲ, ಸುಸ್ತಾಯ್ತು.
ಆ ಕಡೆ ಒಂದ್ ದಾರಿ ಇದೆ, ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದ್ಬೇಡ ಬಾ. ಅವಳೇನ್ ಚಿಕ್ಕ ಮಗುನ ಬರ್ತಾಳ್ ಬಿಡು, ನೀನು ಇಲ್ಲೇ ಕುತ್ಕೋ. ಸರಿ, ನೀನ್ ಇಲ್ಲಿ ಕೂತಿರೋ, ನಾನೇ ಹೋಗಿ ಹುಡ್ಕೊಂಡ್ ಬರ್ತೀನಿ. ವಿನುತಾ, ಅಯ್ಯೋ ನಾನು ಬಂದೆ. ನಾನು ನಿಮ್ಮಮ್ಮ ನಮ್ಮಿಬ್ರು ಮದುವೆಗೆ ಒಪ್ತಾರೆ ಅಂತ ಕಾದೆ. ಮನೆಗೂ ಬಂದು ಅಂಗ್ಲಾಚ್ ಬೇಡ್ಕೊಂಡೆ. ಆದ್ರೆ ಅವರು ನಮ್ಮಿಬ್ರು ಮದುವೆಗೆ ಒಪ್ಪೋ ಯಾವ ಲಕ್ಷಣನೂ ಕಾಣಲಿಲ್ಲ. ಅದಕ್ಕೆ ಈ ನಿರ್ಧಾರಕ್ಕೆ ಬಂದೆ. ನನಗೂ ಓಡೋಗಿ ಮದುವೆ ಆಗ್ಬೇಕು ಅಂತ ಇರ್ಲಿಲ್ಲ ವಿನುತಾ. ಆದ್ರೆ ನಿಮ್ ನಿರ್ಧಾರ ಸರಿಯಾಗೇ ಇದೆ ಪ್ರತಾಪ್. ಎಲ್ಲಿ, ಯಾವಾಗ, ಎಷ್ಟೊತ್ತಿಗೆ ಬರ್ಬೇಕು ಅಂತ ಹೇಳಿ, ನಾನ್ ಬರ್ತೀನಿ. ನಿನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಲ್ಲ? ಇಲ್ಲ. ಈ ಗುರುವಾರನೇ ನಮ್ಮಿಬ್ರು ಮದುವೆ. ರಾತ್ರಿ 10:30ಕ್ಕೆ ಮುಹೂರ್ತ ಇದೆ. ನಾನು ಹೇಳಿದ ಜಾಗಕ್ಕೆ ನೀನು 10 ಗಂಟೆಗೆ ಬಂದ್ರೆ ಸಾಕು. ಖಂಡಿತವಾಗ್ಲೂ ಬರ್ತೀಯ ತಾನೆ? ವಿನುತಾ, ನಿಮ್ಗೂ ವಿನುತಾ ಜಾತಕಕ್ಕೂ ಆಗ್ಬರಲ್ಲ. ನಿಮ್ಮಿಬ್ರು ಮದ್ವೆ ಸಾಧ್ಯ ಇಲ್ಲ ಅಂತ ಹೇಳಿದಾರಪ್ಪ. ಆದ್ರೂ ಯಾಕೆ ಹೀಗೆ ಕದ್ದು ಮುಚ್ಚಿ ಮೀಟ್ ಮಾಡ್ತಿದ್ದೀರಾ? ಯಾಕೆ ಅವಳು ತಲೆ ಕೆಡಿಸ್ತಿದ್ದೀರಾ? ತಲೆ ಕೆಡಿಸ್ತಾ ಇರೋದು ನೀನು, ಪ್ರತಾಪ್ ಅಲ್ಲ. ನೀನು ಮೊದ್ಲು ಇಲ್ಲಿಂದ ಹೊರಡು. ವಿನುತಾ ನನ್ ತಂಗಿ. ನೀನು ನನ್ನ ಹೆಂಡತಿ. ನಾನ್ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ನೀನು ಇಷ್ಟಲ್ಲಿ ತಲೆ ಹಾಕ್ಬೇಡ. ಎಲ್ಲರೂ ಶಾಮೀಲಾಗಿದ್ದೀರಾ ಅಲ್ವಾ ಇದ್ರಲ್ಲಿ? ಎಷ್ಟೇ ತಲೆ ಓಡಿಸ್ತೀಯಾ? ಇಷ್ಟೇ ತಲೆನ ಓದೋದ್ರಲ್ಲಿ ಓಡಿಸಿದ್ರೆ ಎಲ್ಲೋ ಇರ್ತಿದ್ದೆ. ನೀನು ಅವಳ ಬೈಬೇಡ. ಮತ್ತಿನ್ ಯಾರನ್ನೇ ಬೈಲಿ? ದೇವಸ್ಥಾನಕ್ಕೆ ಕರ್ಕೊಂಡ್ಬರೋ ಪ್ಲಾನ್ ಅವಳ್ದೆ ತಾನೆ? ಅವಳಿಗಂತೂ ಬುದ್ಧಿ ಇಲ್ಲ. ನಿನಗ್ ಬುದ್ಧಿ ಇಲ್ವಾ? ಪ್ರತಾಪ್ನ ಮೀಟ್ ಮಾಡಬೇಡ ಅಂತ ಅಮ್ಮ ಹೇಳಿದ್ರು ಕದ್ದು ಮುಚ್ಚಿ ಮೀಟ್ ಮಾಡ್ತಿದ್ಯಲ್ಲ. ಅಮ್ಮನ ಮನ್ಸಿಗೆ ನೋವಾಗಂತೇನೆ. ಮಕ್ಳು ಮನ್ಸು ಅರ್ಥ ಮಾಡ್ಕೊಳ್ದಿರೋ ಅಮ್ಮ ನನಗೆ ಬೇಕಾಗಿಲ್ಲ. ಚೆನ್ನಾಗಿ ತಲೆ ಕೆಡ್ಸಿದಿರ. ಅವ್ರೇನ್ ನನ್ ತಲೆ ಕೆಡ್ಸಿಲ್ಲ. ನೀನ್ ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಮಾತಾಡ್ತೀನಿ. ಬೇಡ ಬೇಡ ಅಂದ್ರು ಹಿಂದೆ ಬಿದ್ದಿದಾರಲ್ಲ, ಅವರೆಲ್ಲ ನನ್ನ ಹಿಂದೆ ಬಿದ್ದಿರೋದು. ನಾನು ಅವ್ರ ಹಿಂದೆ ಬಿದ್ದಿರೋದು. ವಿನುತಾ ಮದ್ವೆ ವಿಕ್ರಮ್ ಅನ್ನೋರ್ ಜೊತೆ ಫಿಕ್ಸ್ ಆಗಿದೆ. ಸದ್ಯದಲ್ಲೇ ಮದ್ವೆ. ಇಂಥ ಸಮಯದಲ್ಲಿ ನೀವು ಅವಳನ್ನ ಕದ್ದು ಮುಚ್ಚಿ ಮೀಟ್ ಮಾಡ್ತಿದಾರಲ್ಲ, ಇದು ತಪ್ಪಲ್ವಾ? ಕೈ ಮುಗಿದ್ ಬೇಡ್ಕೋತೀನಿ ಪ್ರತಾಪ್, ನೀನದನ್ನ ಮರ್ತು ಬಿಡಿ. ಸಾವಿತ್ರಿ